ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಾರಂಡಹಳ್ಳಿ ಬಳಿ ಇರುವ ಆರ್ಕೆ ಟೌನ್ಶಿಪ್ ಬಡಾವಣೆಯಲ್ಲಿ ಪ್ರಸಾದ್ ರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಕೀರ್ತಿ ಬಿರಿಯಾನಿ ಹೋಟೆಲ್ಗೆ ಆನೇಕಲ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಯಾರಂಡಹಳ್ಳಿ ಹರೀಶ್ ರೆಡ್ಡಿರವರು ಮತ್ತು ಆರ್ಕೆ ಟೌನ್ಶಿಪ್ ಬಡಾವಣೆಯ ಅಧ್ಯಕ್ಷರಾದ ಸತೀಶ್ ರೆಡ್ಡಿರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಈ ವೇಳೆ ಕೀರ್ತಿ ಬಿರಿಯಾನಿ ಹೋಟೆಲ್ನ ಮಾಲೀಕರಾದ ಪ್ರಸಾದ್ ರವರು ಮಾತನಾಡಿ, ಕೀರ್ತಿ ಬಿರಿಯಾನಿ ಹೋಟೆಲ್ನಲ್ಲಿ ಗುಣಮಟ್ಟದ ಆಹಾರವನ್ನು ಪೂರೈಸಲಾಗುತ್ತದೆ. ಜೊತೆಗೆ ನಾಟಿ ಸ್ಟೈಲ್ನಲ್ಲಿ ಆಹಾರ ತಯಾರು ಮಾಡಲಾಗುತ್ತದೆ. ಯಾರಂಡಹಳ್ಳಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರು ಒಮ್ಮೆ ನಮ್ಮ ಹೋಟೆಲ್ಗೆ ಭೇಟಿ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎಂದರು. ಜೊತೆಗೆ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬಿರಿಯಾನಿಯನ್ನು ಪೂರೈಕೆ ಮಾಡಲಾಗುವುದು. ನಮ್ಮ ಮೊಬೈಲ್ ನಂಬರ್ ಸಂಪರ್ಕಿಸಿ 6360441535 ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ನಾಗರಾಜ್, ನರಸಿಂಹ, ನಟರಾಜ್, ಸ್ಥಳೀಯ ಮುಖಂಡರು ಭಾಗವಹಿಸಿದ್ರು.
ನಮ್ಮ ಸ್ನೇಹಿತರಾದ ಪ್ರಸಾದರವರ ನಾಯಕತ್ವದ ನೇತೃತ್ವದಲ್ಲಿ ಕೀರ್ತಿ ಬಿರಿಯಾನಿ ಅಂತ ಇವತ್ತು ಹೊಸದಾಗಿ RK ಟೌನ್ಶಿಪ್ ಕ್ಲಬ್ ಹೌಸಲ್ಲಿ ಓಪನ್ ಆಗಿದೆ. ಈ ಒಂದು ಹೋಟೆಲ್ಲು ಇಲ್ಲಿನ ಸುತ್ತಮುತ್ತಲಿನ ನಾಗರಿಕರಿಗೆ ತುಂಬ ರುಚಿಯಾದ ಒಂದು ಪದಾರ್ಥಗಳನ್ನು ನೀಡೋ ಮುಖಾಂತರ ಇಲ್ಲಿನ ನಾಗರಿಕರ ಸೇವೆ ಮಾಡಲಿ ಮತ್ತು ಅವ್ರಿಗೂ ಕೂಡ ಈ ಒಂದು ಹೊಸ ವ್ಯಾಪಾರದಲ್ಲಿ ಅದ್ಭುತವಾದ ಯಶಸ್ಸು ಸಿಗಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೇನೆ. RK ಕ್ಲಬ್ ಹೌಸಲ್ಲಿ ಕೀರ್ತಿ ಬಿರಿಯಾನಿಯನ್ನು ಹೋಟೆಲ್ಲು ಓಪನ್ ಆಗಿರೋದು ಅವರಿಗೆ ಇವತ್ತಿನ ದಿನದ ಶುಭಾಶಯಗಳನ್ನು ತಿಳಿಸ್ತೀನಿ. ಅವ್ರು ತುಂಬ ಚೆನ್ನಾಗಿ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ. ಎಲ್ಲ ಕಡೆ ಹೊಸಕೋಟೆ ಬಿರಿಯಾನಿ ಹೆಂಗೆ ಫೇಮಸ್ ಆಗಿದೆಯೋ ಹಂಗೆ ನಮ್ಮ ಎರಡಹಳ್ಳಿ ಬಿರಿಯಾನಿನೂ ಫೇಮಸ್ ಆಗಿ ಎಲ್ಲರೂ ಇಲ್ಲಿ ಬರೋ ಥರ ಆಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸ್ನೇಹಿತರಾದ ಪ್ರಸಾದ್ ಅವರು ಒಳ್ಳೆ ಟೇಸ್ಟಿ ಬಿರಿಯಾನಿ ಸ್ಟಾರ್ಟ್ ಮಾಡಬೇಕನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಅವರಿಗೆಲ್ಲ ಶುಭವಾಗಲಿ, ಶುಭಾಶಯಗಳು. ಥ್ಯಾಂಕ್ ಯು. ಇಲ್ಲಿ RK ಟೌನ್ಶಿಪ್ಪಲ್ಲಿ ಕೀರ್ತಿ ಬಿರಿಯಾನಿ ಅಂತ ಹೊಸದಾಗಿ ನಮ್ಮ ಬಾಮಾಯಿಕರು ಓಪನ್ ಮಾಡಿದ್ದಾರೆ ಸರ್. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಸಿಗುತ್ತೆ ಸರ್. ರುಚಿಯಾಗಿರುತ್ತೆ. ಮತ್ತು ನಾವು ಮಾಡೋದು ಸೌದೆ ಒಲೆಯಿಂದ ಮಾಡೋದು ಸರ್. ನಾವು ಎಲ್ಲ ಎಕ್ಸ್ಪೋರ್ಟ್ ಕುಕ್ಗಳಿದ್ದಾರೆ ಸರ್. ಅವರು ರುಚಿಯಾಗಿ ಬಿರಿಯಾನಿ, ಕಬಾಬು ಎಲ್ಲ ಸಿಗುತ್ತೆ ಸರ್. ದಯವಿಟ್ಟು ನಮಗೂ ಸಹಕರಿಸಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ಕೊತೀವಿ ಸರ್ ನಾವು.